ಎಲ್ರಿಗೂ ನಮಸ್ಕಾರ. ವೀಕ್ಷಕರಿಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಶ್ರೀಮತಿ ಪೂರ್ಣಿಮಾ ಅವರ ಮನೆಯಲ್ಲಿದ್ದೇನೆ. ಇಲ್ಲಿ ದಸರಾ ಗೊಂಬೆಗಳ ಜೋಡಣೆಯನ್ನು ನೋಡಿ ತುಂಬ ಖುಷಿಯಾಗಿದ್ದೇನೆ. ಇವಾಗ ಶ್ರೀಮತಿ ಪೂರ್ಣಿಮಾ ಅವರ ಹತ್ರನೇ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ದಸರಾ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇದು ನಾಡ ಹಬ್ಬ, ಮೈಸೂರಿನಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅದರಲ್ಲಿ ಒಂಚೂರು ನಾವು ತೊಗೊಳ್ತಾ ಇದ್ದೀವಿ ಮಾಡೋಣ ಅಂತ. ಸೊ ಇವಾಗ ಮಾಡ್ತಾ ಇರೋದು ಬಂದು ಒಂದೊಂದು ಕಾನ್ಸೆಪ್ಟ್ ಅಂತ ಇಟ್ಟು ಮಾಡ್ತೀವಿ. ವರ್ಷ ಒಂದೊಂದು ಕಾನ್ಸೆಪ್ಟ್ ಅಂತ ಇಟ್ಟು ಮಾಡ್ತೇವೆ. ಈಗ ಪೂರ್ಣಿಮಾ ಅವರು ಇದನ್ನೆಲ್ಲ ನಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾವು ನೋಡೋಣ, ಒಂದೊಂದೇ ದಸರಾ ಗೊಂಬೆಗಳ ಜೋಡಣೆಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ನಮ್ಮ ಮನೇಲಿ ಒಬ್ಬ ಪುಟಾಣಿ ಇದ್ದಾಳೆ. ಅವಳಿಗೆ ಇಷ್ಟವಾದಂತಹ ಆಟಿಕೆಗಳು ಇದೆಲ್ಲ. ಸೊ ಪುಟ್ಟದಾಗ ಒಂದು ಪಾರ್ಕ್ ಮಾಡಿದ್ದೇನೆ ಇಲ್ಲಿ, ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ. ಐಸ್ ಕ್ರೀಮ್ ಮಾರೋನಿದ್ದಾನೆ. ಹಾಗೆ ಮಕ್ಕಳು ಆಟೋಲ್ಲಿ ಬಂದು ಆಟ ಆಡೋ ಥರ ಇದ್ದಾರೆ. ಅಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಮೋಟು ಪತ್ಲು ಬಂದು ಇದೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ತುಂಬ ಚನ್ನಪಟ್ಟಣದ ಗೊಂಬೆಗಳು ಇದೆಲ್ಲ. ನಾಯಿ ಮರಿಗಳು. ನಾಯಿ ಮರಿಗಳು. ಇದು ಚನ್ನಪಟ್ಟಣ ಗೊಂಬೆ. ಇದು ಚನ್ನಪಟ್ಟಣದ ಗೊಂಬೆಗಳು. ಅದು ಹುಗಿ ಬಂಡಿ. ಹೌದು. ಇಲ್ಲಿ ದೀಪ ಅಲಂಕಾರ ಇದೆ ನೋಡಿ. ದೀಪಗಳ ಜೋಡಣೆ. ಇದು ತುಳಸಿ ಅಮ್ಮ. ಇದು ತುಳಸಿ ಬಂದು ಕೃಷ್ಣನಿಗೆ ಪ್ರಿಯವಾದಂತಹ ಒಂದು ಇದು. ಇಲ್ಲಿ ಕೃಷ್ಣ ಕಾನ್ಸೆಪ್ಟ್ ಮಾಡಿದ್ದಾರೆ ಫುಲ್. ಇದು ಫುಲ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಅವರು ವಾಸುದೇವ ತಂದೆ ಅವ್ರನ್ನ ಎತ್ಕೊಂಡ್ಬರೋದ್ರಿಂದ ಹಿಡಿದು ಯಶೋದೆ ತಾಯಿ ಇಲ್ಲಿ ಸಂಹಾರ ಆಗ್ತಾ ಇರೋದು, ಕಂಸನ ಸಂಹಾರ. ನಂತರ ಇಲ್ಲಿ ಕೃಷ್ಣ ರಾಧೆ ಅಲ್ಲ, ರಾಧೆ. ಆಮೇಲೆ ಗೋವರ್ಧನಗಿರಿ ಜನರನ್ನ ಕಾಪಾಡೋದಕ್ಕೆ ಅಂತ ಯಶೋದೆ ಮಜ್ಜಿಗೆ ಕಡಿತಾ ಇರೋವಂಥದ್ದು. ಬೆಣ್ಣೆ ಕೃಷ್ಣ ಅದಷ್ಟು. ಇಲ್ಲಿ ಕಾಳಿಂಗ ನರ್ತನ. ಇಲ್ಲಿ ಬಂದು ಮಾತಾದಿ. ಇದು ವೆಸ್ಟ್ ಬೆಂಗಾಲಲ್ಲಿ ತುಂಬ ಫೇಮಸ್ ಆಗಿ ಮಾಡ್ತಾರೆ. ವೆಸ್ಟ್ ಬೆಂಗಾಲ್ ಕಾನ್ಸೆಪ್ಟ್. ಅದರ ಒಂದು ಚಿಕ್ಕ ಅಣು ನಾವು ತೊಗೊಂಡಿದ್ದೀವಿ. ಇದು ಅಷ್ಟಲಕ್ಷ್ಮಿದು MDF ಅಲ್ಲಿ ಮಾಡಿರೋವಂಥದ್ದು. ಒಂದು ಪುಟ್ಟ ದೇವಸ್ಥಾನದ ಥರ, ಚಾಮುಂಡಿ ಬೆಟ್ಟ ಅನ್ನೋ ಇದರಲ್ಲಿ ಮಾಡಿರೋದು. ಸೂಪರ್. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಒಂದ್ಸಲ ಕಂಪ್ಲೀಟಾಗಿ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿದೆ ಅಂತ. ಈ ಸಲ ಒಂದು ಕಾನ್ಸೆಪ್ಟ್ ಏನಂದರೆ, ಇದೆಲ್ಲ ಗೋಲ್ಡಲ್ಲಿ ಕಾಣೋ ಥರ ಆನೆ ಸ್ಟೂಲಿಂದ ಹಿಡಿದು ಉರುಳಿ ಮತ್ತು ದೀಪಗಳು ಎಲ್ಲ ಹಾಗೇ ಇವೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಲ್ಯಾಂಟರ್, ಈ ದೀಪ, ಇದೆಲ್ಲ ಒಂಥರ ಗೋಲ್ಡನ್ ಕಾನ್ಸೆಪ್ಟಲ್ಲೇ ಇರಲಿ ಅಂತ ಮಾಡಿರುವಂಥದ್ದು. ಇದೆಲ್ಲ ಪೆಟಲ್ಸು, ಲೋಟಸ್ ಪೆಟಲ್ಸು. ಹೀಗೆ ಇಲ್ಲಿದೆ, ಮತ್ತೊಂದು ಅಲ್ಲಿದೆ. ಹೂವಿನ ಬುಟ್ಟಿನೂ ಗೋಲ್ಡನ್ ಇದರಲ್ಲೇ ಅದಂಥ ಕಾನ್ಸೆಪ್ಟ್ ಅಷ್ಟೇ, ಪುಟಾಣಿ ಕಾನ್ಸೆಪ್ಟ್. ಸೊ ಇಲ್ಲಿ ಈ ಸೆಟ್ ನೋಡೋಣ. ಇಲ್ಲಿ ಫಸ್ಟು ಮೀರಾ ಅಲ್ವಾ? ಮೀರಾ. ಎರಡು ಮೀರಾಬಾಯಿ ಬಂದು ಭಕ್ತೆ ಅಲ್ವಾ, ಎಲ್ಲರ ದೇವರಿಗೂ ಮಾಡುವಂತ. ಹೌದು. ಇಲ್ಲಿ ಮುಮ್ಮೂರ್ತಿಗಳು. ಇವರು ಸಂಗೀತ ಪಿತಾಮಹರು ಅಂತ ಹೇಳ್ತಾರೆ. ಮುತ್ತುಸ್ವಾಮಿ ದೀಕ್ಷಿತರ್, ತ್ಯಾಗರಾಜರು, ಶ್ಯಾಮಾಶಾಸ್ತ್ರಿಗಳು ಇವರು ನಮ್ಮ ಸಂಗೀತ ವಿದ್ವಾನರು. ಶಂಕರಾಚಾರ್ಯರು ನಮ್ಮ ಗುರುಗಳು. ಶಂಕರಾಚಾರ್ಯರು, ಶಿರಡಿ ಸಾಯಿಬಾಬಾ ರಾಯರು. ಮುಂದೆ ಮತ್ತೆ ಅಷ್ಟಲಕ್ಷ್ಮಿರು. ನಂತರ ಅನ್ನಪೂರ್ಣೇಶ್ವರಿ, ಬಾಲತ್ರಿಪುರಾಂಬಿಕೆ, ಸರಸ್ವತಿ ದೇವಿ, ಮೀನಾಕ್ಷಿ ಅಮ್ಮನ್ನು. ಇಲ್ಲಿಂದ ಲೆಫ್ಟಿಂದ ಬಂದರೆ ಬಾಲತ್ರಿಪುರಾಂಬಿಕೆ, ಅನ್ನಪೂರ್ಣೇಶ್ವರಿ, ಸರಸ್ವತಿ, ಮೀನಾಕ್ಷಿ. ಒಂದು ಪುಟ್ಟದಾಗ ಬಾಗ್ನ ಇಟ್ಟಂಗೆ ಮಾಡಿದ್ದೀನಿ. ಮೇಲೆ ಲಕ್ಷ್ಮಿ, ಸರಸ್ವತಿ, ದುರ್ಗೆ, ಗೌರಿ. ಮೇನು ದುರ್ಗೆಯಿಂದ ಬಂದಿರುವಂಥ ಅವತಾರಗಳೇ ಇವರೆಲ್ಲ. ಹೌದು. ನಂತರ ಇದು ಒಂದು ಹೊಸ ಕಾನ್ಸೆಪ್ಟ್ ಇದೆ. ಇಲ್ಲಿ ನೋಡಿ, ಈ ಥರ ದೀಪ ಅಲಂಕಾರ ಮಾಡಿದ್ದಾರೆ. ಆಮೇಲೆ ಇದು ಅವರು ಫಸ್ಟ್ ಟೈಮ್ ಮಾಡಿರೋದು, ಇದು ಅವರೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನವದುರ್ಗೆಯರು ಅಂತ ದೇವಿಗಳಲ್ಲಿ ಇದು ಒಂದು ರೂಪ ಆಗಿದೆ, ಮುಖ್ಯವಾದ ರೂಪ ನವದುರ್ಗೆ. ಅವ್ರು ಬಂದು ದುಷ್ಟ ಸಂಹಾರ ಅಂತ ಬರುತ್ತಲ್ಲ, ಆ ಒಂದು ಇದರಲ್ಲಿ ಬರುತ್ತೆ ಕಥೆಗಳಲ್ಲಿ. ಇದನ್ನೆಲ್ಲ ಅವರೇ ಕೈಯಾರ ಮಾಡಿರೋದು. ಅಂದರೆ ಜೊತೆ ಒಬ್ಬರು ಇವರ ನೇಬರ್ ಇದ್ದಾರೆ, ಅವರು ಸೇರಿಕೊಂಡು ಇದನ್ನು ಈ ಬೊಂಬೆಗಳನ್ನು ತಂದ್ಕೊಂಡು ಅದಕ್ಕೆ ಅಲಂಕಾರಗಳನ್ನ ಇವರೇ ಕೈಯಾರ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ ಇದು ಅಂತೂ, ಬೆಸ್ಟ್. ಇದು ದೀಪದ ಕಂಬ ಬಂದು ಪದ್ಮಾವತಿ ವೆಂಕಟರಮಣ ಅಂತ ಆ ಒಂದು ಇದರಲ್ಲಿ ಕಾನ್ಸೆಪ್ಟಲ್ಲಿ.
ಇನ್ನು ಈ ಸೆಟ್ಗೆ ಬಂದರೆ ನೋಡಿ, ಇದು ಹೀಗಿದೆ. ಇಲ್ಲಿದೆಲ್ಲ ಪೂಜಾ ಸಾಮಗ್ರಿಗಳು, ಕುಂಕುಮಾರ್ಚನೆ ಮಾಡುವಂಥದ್ದು ಡೈಲಿ. ನವಧಾನ್ಯನ ಇದು ನವಧಾನ್ಯ. ಇಲ್ಲ, ಚೆಟ್ಟಮ್ಮ ಸಿಟ್ಟಪ್ಪ ಅವ್ರದ್ದು ಅಜ್ಜಿ ತಾತ ಅವ್ರೇನಾದ್ರು ವ್ಯಾಪಾರ ಮಾಡ್ತಾ ಇರ್ಬೇಕು. ಹೀಗೆ ಇದೊಂದು ಕಾನ್ಸೆಪ್ಟ್ ಎಲ್ಲ ಗೋಲು ಅರೇಂಜ್ಮೆಂಟಲ್ಲಿ ಇರೋದಂತೆ, ಮುಖ್ಯವಾಗಿರೋದು. ಇದು ಏನು ಹೇಳ್ತಾರೆ, ಸೆಟ್ಟಪ್ಪ ಸಿಟ್ಟಮ್ಮ ಅಜ್ಜಿ ತಾತ ವ್ಯಾಪಾರಿಗಳು. ಸೊ ಅದೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾರೆ. ಒಂದೇನಂದ್ರೆ ಕೆಳಗಡೆ ಎಲ್ಲ ಮನುಷ್ಯರು ಇರುವಂಥದ್ದು, ಮನುಷ್ಯರು ಬರುವಂಥದ್ದು. ಇಲ್ಲೆಲ್ಲ ಮನುಷ್ಯರು ಪಕ್ಷಿಗಳು ನೋಡಿ. ಇಲ್ಲಿ ಹಾವಾಡಿಗ ಇದ್ದಾನೆ, ಆಮೇಲೆ ಅಲ್ಲಿ ಒಬ್ಳು ತರಕಾರಿ ಮಾರ್ತಾ ಇದ್ದಾಳೆ, ಬಳೆಗಾರ ಮನೆಗೆ ಬಂದಿರೋದು ಹಾಗೆ. ಸೊ ಕೆಳಗಡೆಯಿಂದ ಮನುಷ್ಯರಾದರೆ, ಆಮೇಲೆ ಎರಡನೇ ಇದ್ರಲ್ಲಿ ಬಂದು ಕಲಶ ಇಡ್ತೀವಿ. ಅಲ್ಲಿ ಕಂಪಲ್ಸರಿ ಪಟ್ಟದ ಗೊಂಬೆಗಳನ್ನ ಇಡ್ತೀವಿ. ಪಟ್ಟದ ಗೊಂಬೆ ಅಂದರೆ ಮೈಸೂರಿನ ಪ್ರಕಾರ ಬಂದು ರಾಜ ರಾಣಿ ಅಂತ, ಮಹಾರಾಜ ಮಹಾರಾಣಿ ಅಂತ. ಮಾಮೂಲಿಯಾಗಿರುವಂಥದ್ದು ಏನಂದರೆ ಲಕ್ಷ್ಮೀ ವೆಂಕಟೇಶ್ವರನ ಯೂಶಲಿ ತಾಯಿ ಮಗಳನ್ನ ಕಳಿಸ್ಬೇಕಾದ್ರೆ ಕೊಡುವಂಥ ಇದು ಪದ್ಧತಿ ಇದೆ. ಇದು ಗೊಂಬೆಗಳನ್ನು ಕೊಡೋದು. ಇಲ್ಲಿ ನೋಡಿ, ಗಣೇಶ ಬೇರೆ ಬೇರೆ ವಾದ್ಯಗಳನ್ನ ನುಡಿಸ್ತಾ ಮತ್ತೆ ಒಬ್ಬ ಗಣೇಶ ವ್ಯಾಸರಾಯರು ಹೇಳೋದನ್ನ ಬರಿತಾ ಇದ್ದಾರೆ ಅಲ್ಲಿ. ಮಹಾಭಾರತ ಕತೆ ಬರಿತಾ ಇದ್ದಾರೆ ಗಣೇಶ. ನಂತರ ಇದೆಲ್ಲ ದಶಾವತಾರಗಳು. ದಶಾವತಾರ. ಇಲ್ಲಿ ವಿಶ್ವರೂಪ ವಿಷ್ಣುವಿನ ಇದು ಕೃಷ್ಣನ ವಿಶ್ವರೂಪ ತೋರಿಸಿದಾಗ, ಇಲ್ಲಿ ಅರ್ಜುನ ಯುದ್ಧದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಅವಾಗ ವಿಷ್ಣುವಿನ ವಿಶ್ವರೂಪ ದರ್ಶನ ಆಗುತ್ತೆ. ಇಲ್ಲೆಲ್ಲ ದಶಾವತಾರ ಕಾಣ್ಬೋದು. ಮತ್ಸ್ಯ ಕೂರ್ಮ. ಹೌದು, ಇಲ್ಲಿ ನೋಡಿದ್ರೆ ಮತ್ಸ್ಯ ಕೂರ್ಮ ವರಾಹ ವಾಮನ ನರಸಿಂಹ. ಇಲ್ಲಿ ಪರಶುರಾಮ ಬಲರಾಮ ರಾಮ ಕೃಷ್ಣ ಕಲ್ಕಿ. ಇಲ್ಲಿ ಮೂರನೇದ್ರಲ್ಲಿ ಬಂದು ರಾಮ ಲಕ್ಷ್ಮಣ, ಪಂಡರಪುರ ರಾಮ ಲಕ್ಷ್ಮಣ ಸೀತಾ ಮತ್ತೆ ಹನುಮಂತ, ಒಂದು ಜಿಂಕೆನೂ ಕಾಣ್ಬೋದಲ್ಲಿ. ಆಮೇಲೆ ಗಣೇಶ, ಇಲ್ಲಿ ಸುಬ್ರಹ್ಮಣ್ಯ ಅಣ್ಣ ತಮ್ಮಂದ್ರು. ಹೌದು, ಹಯಗ್ರೀವ ಲಕ್ಷ್ಮಿ ಮನೆ ದೇವರು, ವೆಂಕಟರಮಣ ಪದ್ಮಾವತಿ. ಇಲ್ಲಿ ಶೇಷಶಯನ. ಇವರು ಗುರುವಾಯೂರಪ್ಪನ್ ಕೃಷ್ಣ ನೋಡಿ. ಹಾಗೆ ಇಲ್ಲಿ ನಾವು ದೀಪಾಲಂಕಾರ ನೋಡ್ತೀವಿ ನೋಡಿ. ಇಲ್ಲಿ ಒಟ್ಟಾಗಿ ಹೇಳಬೇಕಾದ್ರೆ ಎಲ್ಲರ ಮನೆಗಳಲ್ಲೂ ಮಾಡುವಂಥ ಹಬ್ಬ ಇದು. ಮಕ್ಕಳಾಗಲಿ ಹಿರಿಯರಾಗಲಿ ಎಲ್ಲರೂ ಸಂತೋಷ ಸಂಭ್ರಮದಿಂದ ಆಚರಿಸುವಂಥ ಹಬ್ಬ. ಈ ದಸರಾ ಹಬ್ಬ ಅನ್ನೋದು 10 ದಿನಾನೂ ಮಾಡಿದ್ರೆ ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ. ಪೂಜೆ ಪುನಸ್ಕಾರ ಇಂಥದ್ದೆಲ್ಲ ಮುತ್ತೈದೆಯರು ಬಂದು ಹೋಗೋದು ಕಳಕಳಿಯೂ ಆಗಿರುತ್ತೆ. ಸೊ ಎಲ್ಲರಿಗೂ ಇನ್ನೊಂದು ಸಲ ನವರಾತ್ರಿಯ ಶುಭಾಶಯಗಳು. ಚೆನ್ನಾಗಿ ಆಚರಿಸಿ.